ನಮಸ್ತೆ ಫ್ರೆಂಡ್ಸ್, ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ಫ್ರೆಂಡ್ಸ್, ಮೇಲೆ ನಾನು ಫೋಟೋ ಹಾಕಿದ್ದೇನೆ. ಆ ಫೋಟೋ ರೀತಿ ಯಾವ ರೀತಿ ಹೊಲಿಬೇಕು ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಫ್ರೆಂಡ್ಸ್. ಸೊ ಮೊದಲು ನೋಡಿ, ನಾನು ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೆ. ಪೇಪರ್ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಕಟಿಂಗ್ ಮಾಡಿದ್ದೇನೆ. ಲೈನಿಂಗ್ ಬಟ್ಟೆ ಮೇಲೆ ಇಟ್ಟು ಕಟಿಂಗ್ ಮಾಡಿಕೊಂಡು ಈ ರೀತಿ ಶೇಪ್ ಹಾಕ್ಕೊಂಡಿದ್ದೇನೆ. ಶೇಪ್ ಹಾಕ್ಕೊಂಡು ಕರ್ವ್ ಶೇಪ್ ಇದೆ. ಸೊ ಮೊದಲು ನಾನು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನು ಅಟ್ಯಾಚ್ ಮಾಡ್ತಿದ್ದೇನೆ. ಸೊ ಎರಡನ್ನು ಅಟ್ಯಾಚ್ ಮಾಡಿಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡಿಬಿಟ್ಟು ಎಲ್ಲೆಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ಲೆಲ್ಲ ಕಟ್ ಮಾಡ್ಕೊಳ್ತಿದ್ದೇನೆ ನೋಡಿ. ಸೊ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆ ಕರ್ವ್ ಶೇಪ್ ಮೇಲೆ ಒಂದ್ಸಲ ಹೊಲ್ಕೊಂಡು ಬಿಡ್ತೇನೆ. ಯಾಕೆ ಅಂದರೆ ಅದು ಕಟ್ ಆದಾಗ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ. ಸೊ ನೀಟಾಗಿ ಮೊದಲು ಹೊಲ್ಕೊಂಡು ಬಿಡಿ. ಸೊ ಯಾರೆಲ್ಲ ಹೊಲಿತೀರಾ ಅವರಿಗೆಲ್ಲ ಸಹ ಇದೇ ರೀತಿ ಹೊಲಿರಿ, ತುಂಬ ನೀಟಾಗಿ ಬರುತ್ತೆ. ನೀವು ಫೋಟೋ ನೋಡಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಈಗ ನೋಡಿ, ಮತ್ತೆ ಕರ್ವ್ ಶೇಪ್ ಮಾಡ್ಕೊಳ್ತಿದ್ದೇನೆ. ಕರ್ವ್ ಶೇಪ್ ಮಾಡ್ಕೊಂಡ್ಬಿಟ್ಟು ನಾನು ಕ್ಯಾನ್ವಾಸ್ ತೊಗೊಂಡೆ. ಕ್ಯಾನ್ವಾಸ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಅದನ್ನು ಮಾಡಿಕೊಂಡು ಡ್ರಾ ಮಾಡಿಕೊಂಡು ಮತ್ತು ಆ ಕ್ಯಾನ್ವಾಸ್ನ ನಾನು ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ನೀಟಾಗಿ ಒಂದು ಸೈಡ್ ಹೊಲ್ಕೊಂಡಿದ್ದೇನೆ ನೋಡಿ. ಒಂದು ಸೈಡ್ ಹೊಲ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಈ ರೀತಿ ನೀಟಾಗಿ ಕರ್ವ್ ಶೇಪ್ನ ಹೊಲ್ಕೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್. ನೀವು ಸಹ ಇದೇ ರೀತಿ ನೀಟಾಗಿ ಹೊಲ್ಕೊಳ್ಳಿ. ಸ್ವಲ್ಪ ಸಮಾಧಾನದಿಂದ ಹೊಲ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ತುಂಬ ಗಾಯ ಮಾಡಿ ಹೊಲಿದ್ರೆ ಅದು ನೀವು ಮಾಡಿದ ಕರ್ವ್ ಶೇಪು ಸರಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಹೊಲ್ಕೊಳ್ಳಿ. ನೀಟಾಗಿ ಹೊಲ್ಕೊಂಡ್ಮೇಲೆ ಅದೇನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬರುತ್ತಲ್ಲ, ಹೊಲಿಗೆನ ಬಿಟ್ಟು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಏನು ಬಂದಿರತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಕಟ್ಸ್ ಹಾಕ್ತೇನೆ ಫ್ರೆಂಡ್ಸ್. ಎಲ್ಲೆಲ್ಲಿ ರೌಂಡ್ ಇದೆ, ಎಲ್ಲೆಲ್ಲಿ ಕರ್ವ್ ಇದೆ ಅಲ್ಲೆಲ್ಲನೂ ನೀವು ಕಟ್ಸ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ಎಲ್ಲಿ ಸಹ ಮುದ್ದೆ ಬರದ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಬಂದಿರತ್ತೆ ಫ್ರೆಂಡ್ಸ್. ಕಂಪಲ್ಸರಿ ನೀವು ನೀಟಾಗಿ ಹಾಕಿದರೆ ನೀಟಾಗಿ ಬಂದಿರತ್ತೆ. ನೀಟಾಗಿ ನಿಮ್ಮ ಹೊಲಿಗೆ ಬಂದಿಲ್ಲ ಅಂದರೆ ಇನ್ನೊಂದು ಸಲ ಹಾಕ್ಕೊಳ್ಳಿ, ಕರೆಕ್ಟಾಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ನಾನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಅದ್ರ ಮೇಲೆ ಸ್ಟಿಚ್ ಮಾಡ್ತೀನಿ. ಯಾಕೆ ಅಂದರೆ ನೀಟಾಗಿ ಕೂಡಬೇಕಲ್ಲ, ಹಾಗಾಗಿ ಫಿನಿಶಿಂಗ್ ಬರಬೇಕಂದ್ರೆ ನಾವು ಸ್ವಲ್ಪ ಸ್ಲೋನಿಂದ ನೀಟಾಗಿ ಮಾಡಬೇಕು. ಫಿನಿಶಿಂಗ್ ಯಾವುದೇ ಬ್ಲೌಸಲ್ಲಿ ಫಿನಿಶಿಂಗ್ ತುಂಬ ಮುಖ್ಯ ಇರುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಹೊಲ್ಕೊಂಡಾದ್ಮೇಲೆ ಇದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಇದು ರೆಡಿ ಆಯಿತು, ಮೇಲಿನ ಪಾರ್ಟು ರೆಡಿ ಆಯಿತು. ಓಕೆ ನೋಡಿ, ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ ಅಲ್ಲ. ಸೊ ಮೇಲಿನ ಪಾರ್ಟ್ ಎಲ್ಲ ರೆಡಿ ಆದಮೇಲೆ ಯಾಕೆಂದರೆ ಇದು ಎರಡು ಪಾರ್ಟಲ್ಲಿ ಕಟಿಂಗ್ ಆಗಿದೆ ಅಲ್ಲ, ಸೊ ಹಾಗಾಗಿ ಮೇಲಿನ ಪಾರ್ಟು ರೌಂಡ್ ಇದ್ದಿದ್ದು ರೆಡಿ ಆಯಿತು. ಈಗ ಕೆಳಗಿನ ಪಾರ್ಟಲ್ಲಿ ನಾನು ಮೇಲಿನ ಸೈಡು ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ತೇನೆ. ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸಹ ಚಿಕ್ಕ ಚಿಕ್ಕ ಕಟ್ಸ್ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮತ್ತೆ ಆ ಕಟ್ಸ್ ಹಾಕಿದ್ರ ಮೇಲೆ ಎಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲೇ ನೀಟಾಗಿ ಹೊಲ್ಕೊಂಡು ಬಿಡ್ತೇನೆ. ಅದರಿಂದ ಅಲ್ಲಿ ಸಹ ಫಿನಿಶಿಂಗ್ ಬರುತ್ತೆ. ಸೊ ಆ ರೀತಿ ನಾನು ಹೊಲ್ಕೊಂಡ್ಮೇಲೆ ಮತ್ತೆ 4 ಕಡೆ ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಂಡು ಉಳಿದಿರೋ ಬಟ್ಟೆನ ಎಲ್ಲಿ ಲೈನಿಂಗ್ ಬಟ್ಟೆ ಬಿಟ್ಟು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ ಅಲ್ಲ ಅಲ್ಲೆಲ್ಲ ಕಟ್ ಮಾಡ್ಕೊಳ್ತೇನೆ. ಅದರಲ್ಲೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಈಗ ಬಾರ್ಡರ್ನ ಜೋಡಿಸ್ತೇನೆ ನೋಡಿ ಫ್ರೆಂಡ್ಸ್. ಬಾರ್ಡರ್ನ ಜೋಡಿಸುವಾಗ ಇದು ನಾನು ಐರನ್ ಮಾಡಿರಲಿಲ್ಲ. ಸೊ ಸ್ವಲ್ಪ ರೌಂಡ್ ಆಗ್ತಿರಲಿಲ್ಲ. ಸೊ ರೌಂಡ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಎರಡು ನೀರಿಗೆ ಹಾಕ್ಕೊಂಡಿದ್ದೇನೆ, ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ. ಆವಾಗ ನೀರಿಗೆ ಹಾಕ್ಕೊಂಡಾಗ ಅದು ರೌಂಡ್ ಶೇಪ್ ಬಂತು. ಸೊ ನೀಟಾಗಿ ನಾನು ಮತ್ತೆ ಅದು ಸಹ ಕೆಳಗಡೆಯಿಂದ ಮಡಚ್ಕೊಂಡು ಹೊಲ್ಕೊಂಡ್ಬಿಟ್ಟೆ. ಸೊ ಈ ರೀತಿ ನೀಟಾಗಿ ಆದಮೇಲೆ ನಾನು ಹೊಲಿಗೆ ಆದಮೇಲೆ ಮತ್ತೆ ಎಲ್ಲಿ ನಾನು ನಿಲ್ಗೆ ಹಾಕಿದ್ದೇನೆ ನೋಡಿ, ಆ ನಿಲ್ಗೆ ಮೇಲೆ ಸಹ ಒಂದೊಂದು ಹೊಲಿಗೆ ಹಾಕ್ಕೊಂಡ್ಬಿಡಿ. ಈ ರೀತಿ ಹೊಲಿಗೆ ಹಾಕ್ಕೊಂಡಾಗ ಅದು ನೀರಿಗೆ ಬಂದಿದೆ ಅಂತ ಹೇಳಿ ಕಾಣಿಸೋದಿಲ್ಲ. ಸೊ ತುಂಬ ನೋಡಿ, ಇದು ಸಹ ಫಿನಿಶಿಂಗಿಂದ ರೆಡಿ ಆಯಿತು. ಮತ್ತು ನೋಡಿ, ನಾವು ಕಟಿಂಗ್ ಮಾಡ್ಕೊಂಡಿರೋದು ಎಲ್ಲೆಲ್ಲಿ ಎಷ್ಟು ಗ್ಯಾಪ್ ಬೇಕು ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ರೀತಿ ಪಿನ್ನಪ್ ಮಾಡಿಕೊಂಡು
ಮತ್ತು ಇದು ನೋಡಿ ಈ ಕಡೆ ಎಷ್ಟು ರೌಂಡ್ ಬರ್ತಿದೆ, ಈ ಕಡೆ ಎಷ್ಟು ರೌಂಡ್ ಬರ್ತಿದೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಈ ರೀತಿ ಮತ್ತೆ ಕರ್ವ್ ಶೇಪಲ್ಲೇ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದರ ಪೇಪರ್ ಕಟ್ಟಿಂಗ್ ಯಾರಿಗೆಲ್ಲ ನೋಡಲಿಕ್ಕಿದೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಪೇಪರ್ ಕಟ್ಟಿಂಗು ಹಾಕ್ತೇನೆ ಫ್ರೆಂಡ್ಸ್. ಸೊ ಈಸಿ ಆಗಿಬಿಡತ್ತೆ, ಯಾರಿಗೆ ಹೊಲಿಲಿಕ್ಕಿದೆ ಅಲ್ಲ ಅವರಿಗೆ ಈಸಿ ಆಗಿಬಿಡತ್ತೆ ಪೇಪರ್ ಕಟ್ಟಿಂಗ್ ಹಾಕಿದ್ರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್.